ಓಕೆ, ಮ್ಯಾಟರ್ ಏನು ಅಂತಂದ್ರೆ ಐ ನೋ ನಾನ್ ಮುಂದೆ ಹೇಳೋದನ್ನ ನೀವು ನಂಬಲ್ಲ, ನನ್ಗೂನು ಅದ್ರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ಆದ್ರೆ ಅವತ್ತಿನ ರಾತ್ರಿ ನನ್ ಜೊತೆ ನಡೆದಿದ್ದು, ನನ್ನ ಟೀಮ್ ಮೆಂಬರ್ಸ್ ಜೊತೆ ನಡೆದಿದ್ದು ಮಾತ್ರ ಸಖತ್ ಸ್ಟ್ರೇಂಜ್ ಇನ್ಸಿಡೆಂಟ್. ಅದು ನಾವು ಮಿಸ್ಟೀರಿಯಸ್ ಪ್ಲೇಸಸ್ ಗೆ ವಿಸಿಟ್ ಮಾಡಿ ಆ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಪ್ಲೇಸ್ ಬಂದು ಒಂದು ಫಾರೆಸ್ಟ್ ಅಲ್ಲಿರುವಂತಹ ಹ್ಯೂಜ್ ಬೆಟ್ಟ. ಅದು ಆ ಒಂದು ಬೆಟ್ಟದಲ್ಲಿ ಮಹಾಭಾರತ ಕಾಲದ್ದು ತುಂಬಾ ಮಿಸ್ಟ್ರೀಸ್ ಇತ್ತು ಅಂಡ್ ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಾವು ಹೋಗಿದ್ದು. ದೆನ್ ಈವ್ನಿಂಗ್ ಆಯ್ತು, ನಮ್ ಗೈಡ್ ಕೂಡ ಬಂದ್ರು. ಬರ್ತಾ ಬರ್ತಾ ಅವ್ರು ತಮ್ಮ ಜೊತೆ ತನ್ನೊಬ್ಬ ಫ್ರೆಂಡ್ ನ ಕರ್ಕೊಂಡ್ ಬಂದಿದ್ರು. ಅವ್ರೊಬ್ರು ಪೂಜಾರಿ. ನಮ್ಗೇನು ತೊಂದರೆ ಇರ್ಲಿಲ್ಲ, ಅವ್ರನ್ನು ಪರಿಚಯ ಮಾಡ್ಕೊಂಡ್ವಿ ಅಂಡ್ ದೆನ್ ನಮ್ ಹೋಗಿದ್ ಕೆಲಸ ಸ್ಟಾರ್ಟ್ ಆಯ್ತು. ಈವ್ನಿಂಗ್ ಟೈಮ್ ಕಾಡ್ ಒಳಗಡೆ ಹೋದ್ವಿ, ಬೆಟ್ಟ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಪ್ರತಿಯೊಂದನ್ನ ಡೀಟೇಲ್ಡ್ ಆಗಿ ರೆಕಾರ್ಡ್ ಮಾಡ್ಕೊಂಡು ರೆಕಾರ್ಡಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋವರೆಗೆ ಮಿಡ್ ನೈಟ್ 12ರಿಂದ 1 ಗಂಟೆ ಆಗಿತ್ತು. ಈಗ ನಮ್ ಗೈಡ್ ಜೊತೆ ಬಂದಿದಂತಹ ಪೂಜಾರಿಗೆ ಸಖತ್ ಟೆನ್ಷನ್. ಹೇ ಬನ್ರಪ್ಪ ಹೋಗೋಣ, ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಇವತ್ತು ಅಮಾವಾಸ್ಯೆ ರಾತ್ರಿ ಬೇರೆ. ಆಗ ನನ್ಗುನು ಅನಿಸ್ತು, ಹೌದಲ್ಲಪ್ಪ ಸಖತ್ ಲೇಟ್ ಆಗ್ಬಿಟ್ಟಿದೆ, ಯಾಕೆ ಸುಮ್ನೆ ರಿಸ್ಕ್ ತಗೊಳ್ಳೋದು, ಮಿಡ್ ನೈಟ್ ಅಲ್ಲಿ ಫಾರೆಸ್ಟ್ ಒಳಗಡೆ ಇದ್ರೆ ಯಾವ್ದಾದ್ರು ಆನಿಮಲ್ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ನಮ್ಗೇನೆ ತೊಂದ್ರೆ. ಸೊ ಆದಷ್ಟು ಬೇಗ ಈ ಒಂದು ಜಾಗನ ಖಾಲಿ ಮಾಡಿ ಇಲ್ಲಿಂದ ಹೊರಡುವ ಅಂತ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಆ ಬೆಟ್ಟನ ಇಳಿದು ಕೆಳಗಡೆ ಕಾಡಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಅಂಡ್ ಈಗ ಆಕ್ಚುಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತಾ.